ಕರವಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸುಧಾ. ನೀನು ಸುಖವಾಗಿರ್ಲಿ ಅಂತಾನೆ ನಾನು ಬಯಸ್ತಿದ್ದೆ. ಆದರೆ ಆದದ್ದೇ ಬೇರೆ. ಇನ್ನು ಆ ಋತ್ವಿಕ್ ಕುಮಾರ್ ಸುಧಾರಿಸೋಗೆ ಕಾಣಿಸಲ್ಲ. ನೀನು ಅವನಿಂದ ಮುಕ್ತಿ ಪಡಿಬೇಕಾದ್ರೆ ಡೈವೋರ್ಸ್ ಇದು ನನಗೆ ಗೊತ್ತು ಶಶಿ. ಆದ್ರೆ ಏನು? ನೀನು ಗೊತ್ತಿಲ್ಲ ಶಶಿ. ಇವರು ಮನುಷ್ಯನೇ ಅಲ್ಲ, ರಾಕ್ಷಸ. ನಾನು ಡೈವೋರ್ಸ್ ಕೊಡ್ತೀನಿ ಅಂತ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ. ಸಾಯಿಸಿದ್ರೆ ಚೆನ್ನಾಗಿರುತ್ತೆ, ಆದ್ರೆ ಹಿಂಸೆ ಮಾಡ್ತಾರೆ. ಅದೆಲ್ಲ ಅಷ್ಟು ಸುಲಭವಲ್ಲ ಸುಧಾ. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಹಿಮ್. ಹಿ ಇಸ್ ಎ ಡೆವಿಲ್. ನೋಡು ಸುಧಾ, ಡೈವರ್ಸ್ಗೆ ನಿನ್ನ ಒಪ್ಪಿಗೆ ಇದ್ರೆ ಉಳಿದೆಲ್ಲ ಏರ್ಪಾಡು ನಾನು ಮಾಡ್ತೇನೆ. ಆದ್ರೆ ನಂತರ ನಿಮ್ಮಿಬ್ಬರ ಜೀವನ ಹಾಳು ಮಾಡಿದೆ ಅಂತ ಕಳಂಕ ಬರಬಾರದು ಅಷ್ಟೇ. ಜೀವನ ಹಾಳಾಗೋಕೆ ಜೀವನ ಎಲ್ಲಿದೆ ಶಶಿ? ನನಗೆ ಇದೆಂಥ ಜೀವನ? ನನಗೆ ಕೇವಲ ಮದುವೆ ಆಗಿದೆ ಅಷ್ಟೇ. ಆದ್ರೆ ನಾನಿನ್ನು ಕುಮಾರಿ. ಋತ್ವಿಕ್ ಕುಮಾರ್ ಬರಲು ಇನ್ನೂ 3 ದಿನ ಹಿಡಿಯುತ್ತೆ. ನಾಳೆ ನಮ್ಮ ಅಕ್ಕನ ಮನೆಗೆ ಹೋಗಿ ಅವಳಿಗೆಲ್ಲ ವಿಷಯ ತಿಳಿಸಿ ನೀನಲ್ಲಿರೋ ಏರ್ಪಾಡು ಮಾಡ್ತೇನೆ. ನಂತರ ಲಾಯರ್ನ ಕಂಡು ಅವರಿಗೂ ಎಲ್ಲ ತಿಳಿಸ್ತೇನೆ. ನಾಳೆ ಸಾಯಂಕಾಲದವರೆಗೂ ನೀನ್ ಇಲ್ಲೇ ಇರು. ಅಷ್ಟು ಮಾಡು ಶಶಿ, ನಿನಗೆ ಪುಣ್ಯ ಬರುತ್ತೆ. ನಂತರ ನೀನು ಒಪ್ಪಿಗೆ ಇದ್ರೆ ನಾನು ಮದುವೆ ಆಗ್ತೀನಿ. ನನ್ನ ಮಾತಿನಿಂದ ನೀನು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸು ಸುಧಾ. ಆದ್ರೆ ಒಂದು ಮಾತು, ಸ್ಟಿಲ್ ಐ ಲವ್ ಯು. ಅಂದ್ರೆ? ಹೌದು ಸುಧಾ. ಏನ್ ಹೇಳ್ತಿದ್ಯಾ? ಕಾಲೇಜ್ನಲ್ಲಿ ಇದ್ದಾಗಲೂ ಕೂಡ ನೀನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನನ್ಗೆ ಹೇಳಲಿಕ್ಕಾಗ್ಲಿಲ್ಲ. ಶಶಿ, ನನಗೆ ಗೊತ್ತಿತ್ತು. ಸಿಕ್ಕಾಕೊಂಡ್ಬಿಟ್ರಿ. ನೀವಿಬ್ರು ಸಿಕ್ಬಿಡ್ಲಿ ಅಂತಲೇ ನಾನು ಕಲ್ಕಟ್ಟಾಗ ಹೋಗೋ ನಾಟಕ ಮಾಡಿದ್ದು. ನಾನು ಹೋಗ್ತೀನಿ, ಇವಳಿಂಗ್ ಫೋನ್ ಮಾಡ್ತಾಳೆ, ನೀನ್ ಬರ್ತೀಯ, ಇಬ್ರು ತೃಪ್ತಿ ಆಗೋಷ್ಟು ಮಜಾ ಮಾಡ್ತೀರ. ಅದು ನನ್ನ ಮನೆಯಲ್ಲಿ. ಅಲ್ವೇನೆ ಸತ್ಯವಾನ್ ಸಾವಿತ್ರಿ? ನಾನೇನ್ ದ್ರೋಹ ಮಾಡ್ದೆ ನಿಮಗೆ ಅಂತ ಕೇಳ್ದಿಲ್ಲ. ಈಗ ಹೇಳೆ ಸಾವಿತ್ರಿ, ಯು ಚೀಟೆಡ್ ಮೀ. ನಿಮಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಮರಣದಂಡನೆ. ಎಸ್, ಯು ಮಸ್ಟ್ ಬಿ ಕಿಲ್ಡ್ ಆನ್ ದ ಸ್ಪಾಟ್. ನೋಡಿ ಮಿಸ್ಟರ್ ಋತ್ವಿಕ್, ನೀವು ಈಗೇನಾದ್ರೂ ಗಲಾಟೆ ಮಾಡಿದ್ರೆ ಪೊಲೀಸರು ಕರಿಬೇಕಾಗುತ್ತೆ. ಬಿ ಕೇರ್ಫುಲ್. ನನಗೆ ರೋಪಾಗ್ತ್ಯ. ಐ ವಿಲ್ ಕಿಲ್ ಯು. ನೋ, ಐ ವಿಲ್ ಕಿಲ್ ಹರ್ ಇನ್ ಫ್ರಂಟ್ ಆಫ್ ಯು. ನಂತರ ಅವರಿಗೆ